ಜೈ ಶ್ರೀರಾಮ್. ನಮಸ್ತೆ ಸ್ನೇಹಿತರೆ. ನಮ್ಮ ಕಡೆ ಕೋಲಾರ ಡಿಸ್ಟಿಕ್ಕಲ್ಲಿ ಲವಕುಶ ಹುಟ್ಟಿದ್ದು ಪ್ಲೇಸ್ ಇದೆ ಅಂತ ಯಾರಾದರೂ ನಂಬ್ತೀರಾ? ಹೌದು, ಲವಕುಶ ಹುಟ್ಟಿದ್ದು ನಮ್ಮ ಕೋಲಾರ ಡಿಸ್ಟಿಕ್ಕಲ್ಲೇ. ಸೊ ಅದು ಯಾವ ಪ್ಲೇಸು, ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಹೌದು, ಕೋಲಾರಿಂದ ಜಸ್ಟ್ 30 ಕಿಲೋಮೀಟರ್ ದೂರದಲ್ಲಿರುವ ಅವಂತಿಕ ಅಂದರೆ ಆವಣಿ ಅಂತ ಇವಾಗ ಕರೀತಾರೆ. ಸೊ ಇದೇ ಪ್ಲೇಸಲ್ಲಿ ಲವಕುಶ ಹುಟ್ಟಿದ್ದು. ಸೊ ಲವಕುಶ ಹುಟ್ಟಿದ್ದು, ಸೀತಾಮಾತೆ ಇದ್ದಿದ್ದು, ವಾಲ್ಮೀಕಿ ಆಶ್ರಮ ಎಲ್ಲ ಇಲ್ಲೇ ಇರೋದು. ಸೊ ಬನ್ನಿ ನೋಡೋಣ ಈ ವಿಡಿಯೋದಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅದು ಬೇರೆ ಇವತ್ತು ಸ್ಪೆಷಲ್ ಡೇ, ಅಂದರೆ ಶಿವರಾತ್ರಿ ಆಗಿ ನೆಕ್ಸ್ಟ್ ಡೇನೇ ಸೊ ಇಲ್ಲಿ ಜಾತ್ರೆ ಕೂಡ ನಡೆಯುತ್ತೆ. ಸೊ ಬನ್ನಿ ನೋಡೋಣ. ನೋಡಿ, ಸ್ವಲ್ಪ ಮುಂದೆ ಹೋಗಬೇಕು. ಸೊ ನಾನು ಹಿಂದೆ ಕಾಣಿಸ್ತೈತಲ್ಲ ಅದೇ ಬೆಟ್ಟ. ಅದೇ ಬೆಟ್ಟದಲ್ಲಿ ಲವಕುಶ ಹುಟ್ಟಿದ್ದು ಮತ್ತು ಸೀತಾಮಾತೆ ಇದ್ದಿದ್ದು. ಸೊ ವಾಲ್ಮೀಕಿ ಆಶ್ರಮ ಎಲ್ಲ ಇರೋದಿಲ್ಲೇ. ಸೊ ಬನ್ನಿ ನೋಡೋಣ. ನಾನು ಹೇಳಿದ್ನಲ್ಲ, ಸೊ ಇವತ್ತು ಸ್ಪೆಷಲ್ ಡೇ, ಅಂದರೆ ಶಿವರಾತ್ರಿ ಆಗಿ ನೆಕ್ಸ್ಟ್ ಡೇ ಇಲ್ಲಿ ತುಂಬ ಅದ್ಧೂರಿಯಾಗಿ ಜಾತ್ರೆ ನಡೆಯುತ್ತೆ. ಸೊ ಕೋಲಾರ ಡಿಸ್ಟಿಕಲ್ಲಿ ಎಲ್ಲಿ ನಡೆಯಲ್ಲ ಈ ಜಾತ್ರೆ, ಅತಿ ಅದ್ಭುತವಾಗಿ ನಡೆಯುತ್ತೆ ಇಲ್ಲಿ. ಯಾವ ಥರ ಅಂದರೆ ತೇರು ಎಳೀತಾರೆ, ಜನ ಮಾತ್ರ ಭಯಂಕರ ಬರ್ತಾರೆ. ಸೊ ಇಲ್ಲಿ 8 ಡೇಸ್ ನಡೆಯುತ್ತೆ ಈ ಜಾತ್ರೆ. ಈ ಜಾತ್ರೆಯಲ್ಲಿ ಫೇಮಸ್ ಅಂದರೆ ದನಗಳ ಜಾತ್ರೆ ಅಂತ ಕೂಡ ಕರೀತಾರೆ. ಕೋಲಾರ ಡಿಸ್ಟಿಕಲ್ಲಿ ಎಲ್ಲೂ ನಡೆಯಲ್ಲ. ಸೊ ಅಷ್ಟು ಅದ್ಧೂರಿಯಾಗಿ ನಡೆಯುತ್ತೆ. ನೋಡ್ಬೋದು, ಮುಂದೆ ತೇರು ರೆಡಿಯಾಗಿದೆ. ಸೊ ಫಸ್ಟ್ ದೇವಸ್ಥಾನ ದರ್ಶನ ಮಾಡೋಣ, ಮತ್ತು ಲವಕುಶ ಹುಟ್ಟಿದ ಪ್ಲೇಸ್ ಎಲ್ಲ ನೋಡೋಣ, ಆಮೇಲೆ ಜಾತ್ರೆ ನೋಡೋಣ. ಸೊ ಬನ್ನಿ ನೋಡೋಣ. ತೇರು ನೋಡ್ಬೋದು ಹೆಂಗೈತೆ ಅಂತ ಹೇಳ್ಬಿಟ್ಟು. ಸೊ 1 ವೀಕ್ ಇಲ್ಲಿ 8 ಡೇಸ್ ಕಂಟಿನ್ಯೂ ಆಗಿ ನಡೆಯುತ್ತೆ ಜಾತ್ರೆ. ಅಂದರೆ ತೇರು ಮಾತ್ರ ಒಂದೇ ದಿವಸ ನಡೆಯೋದು, ಅಂದರೆ ಪೂಜೆಗಳು ಎಲ್ಲ ನಡೀತಾನೆ ಇರ್ತವೆ. ಸೊ ಬನ್ನಿ ಹೋಗೋಣ ಒಳಗಡೆ, ದೇವಸ್ಥಾನ ಒಳಗಡೆ. ಸೊ ಇದು ಬಂದು ಶಿವಲಿಂಗ ದೇವಸ್ಥಾನ. ಸೊ ಆಗ ರಾಮ ಅವರು ಕಟ್ಟಿದ್ದ ದೇವಸ್ಥಾನ ಇದು. ಸೊ ರಾಮ ಇಲ್ಲಿ ಬಂದಾಗ ಕಟ್ಟಿದ್ದ ದೇವಸ್ಥಾನ ಇದು. ಸೊ ನೋಡಿ ಯಾವ ಥರ ಇದೆ. ಈ ದೇವಸ್ಥಾನವನ್ನು ತ್ರೇತಾ ಯುಗದಲ್ಲಿ ಕಟ್ಟಿದ್ದು. ಸೊ ವಾಲ್ಮೀಕಿ ಅವರೆಲ್ಲ ಇದ್ದಿದ್ದು ಶತಮಾನ ಅವಾಗ. ಸೊ ಅವಾಗ ಕಟ್ಟಿರೋದು, ರಾಮ ಇಲ್ಲಿ ಬಂದಾಗ ಕಟ್ಟಿರೋ ದೇವಸ್ಥಾನ ಇದು. ಸೊ ನೋಡ್ಬೋದು ಒಳಗಡೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು.
ಕಿಲೋಮೀಟರ್ ಅಷ್ಟೇ ಇರೋದು. ಟೂರಿಸ್ಟ್ ಪ್ಲೇಸು ಚೆನ್ನಾಗಿದೆ. ಬನ್ನಿ ಗಲೀಜೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಸೊ ಬೆಟ್ಟಕ್ಕೆ ಹೋಗೋಣ. ಇವತ್ತು ಸ್ಪೆಷಲ್ ಡೇ, ಚೆನ್ನಾಗಿರುತ್ತೆ. ನೋಡೋಣ ಯಾವ ಥರ ಇದೆ ದೇವಸ್ಥಾನದಿಂದ ಈಚೆ ಬಂದು ಲೆಫ್ಟಿಗೆ ಬಂದರೆ ಕೋನೇರಿ ಇದೆ. ಸೊ ಕೈ ಕಾಲೆಲ್ಲ ತಳಿಯೋದಕ್ಕೆಲ್ಲ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಲೆಫ್ಟಿಗೆ ಬರಬೇಕು, ದೇವಸ್ಥಾನದಿಂದ ಈಚೆ ಬಂದರೆ ಲೆಫ್ಟಿಗೆ ಇದೆ. ಸೊ ಇಲ್ಲೊಂದು ನಂಬಿಕೆ ಇದೆ ನೋಡಿ, ಈ ಥರ ಬಾಳೆಹಣ್ಣಾಗಿರಲಿ ಉಪ್ಪಾಗಿರಲಿ ಇಲ್ಲಿ ತೇರ್ ಮೇಲೆ ಚೆಲ್ತಾರೆ. ಏನಕ್ಕೆ ಚೆಲ್ತಾರೆ ಅಂದರೆ, ಸೊ ಇಲ್ಲಿ ಕೈ ಮೇಲೆ ಏನು ಪುಲ್ಪುರಿ ಅಂತಾರೆ ನಮ್ಮ ಸೈಡೆಲ್ಲ. ಸೊ ಆ ಥರ ಬಂದಿದ್ರೆ ಬಂದು ದೇವ್ರ ಹತ್ರ ಮಕ್ಕೊಂಡು ಇದೆಲ್ಲ ಮೇಲಾದರೆ ನಾವು ಅಲ್ಲಿ ಬರ್ತೀವಿ ಅಂತ ಹೇಳ್ಬಿಟ್ಟು ಉಪ್ಪು ಹಾಕ್ತೀವಿ ಅಂತ ಹೇಳ್ಬಿಟ್ಟು ಮಕ್ಕಂದ್ರೆ ಸೊ ಅಲ್ಲಿ ಪುಲ್ಪುರಿಗಳೆಲ್ಲ ಹೊಲ್ಟೋಗ್ತವೆ. ಸೊ ಅದೊಂದು ನಂಬಿಕೆ ಇದೆ ಈ ಕಡೆ ಎಲ್ಲ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ ಮುಂದೆ ಕಾಣಿಸ್ತೈತಲ್ಲ, ಇದೇ ಎಂಟ್ರೆನ್ಸ್ ಬೆಟ್ಟದ ಮೇಲೆ ಹೋಗೋಕ್ಕೆ. ಸೊ ಬನ್ನಿ ಹೋಗ್ತಾ ಇರೋಣ ಇದೇ ಥರ. ಸೊ ನೋಡಿ, ನೀವೇನಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒನ್ಸ್ ಅಗೇನ್ ಸಂಚಾರಿ ಕಿರಣ್ ಅಂತ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಫಸ್ಟು ನನ್ನ ಚಾನಲ್ನ. ಸೊ ಇನ್ನು ಮುಂದೆ ಈ ಥರ ಬೇರೆ ಬೇರೆ ದೇವಸ್ಥಾನಗಳಾಗಿರಲಿ ಸೊ ಎಲ್ಲ ಬರ್ತಾನೆ ಇರ್ತವೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನನ್ನ ಹಿಂದೆ ಕಾಣಿಸ್ತೈತಲ್ಲ ಅದೇ ಬೆಟ್ಟ. నేను ಹೊರಡಬೇಕು, ಬನ್ನಿ ಹೋಗೋಣ. ಬೆಟ್ಟ ಹತ್ತಿ ಸ್ವಲ್ಪ ಮುಂದೆ ನಡ್ಕೊ ಬಂದರೆ ನಿಮ್ಗೊಂಥರ ಕಲ್ಲು ಮೇಲೆ ಕಲ್ಲು ಕಾಣಿಸ್ತದೆ. ಸೊ ಮುಂದೆ ಕಾಣಿಸ್ತೈತಲ್ಲ, ಸೊ ಬನ್ನಿ ಹೋಗೋಣ ಅಲ್ಲಿ. ಅದು ಏನು ಸ್ಪೆಷಲ್ ಅಂತ ಹೇಳ್ತೀನಿ. ಸೊ ನೋಡಿ, ಇದೇ ಕಲ್ಲು. ಸೊ ಅಲ್ಲಿ ಕಾಣಿಸ್ತೈತಲ್ಲ, ಏನಿದು ಕಲ್ಲು ಮೇಲೆ ಕಲ್ಲಿದೆ ಅಂತ ಹೇಳ್ಬಿಟ್ಟು. ಆವಾಗ ಲವಕುಶ ಮತ್ತು ರಾಮ ಯುದ್ಧ ಮಾಡಬೇಕಾದ್ರೆ ಸೊ ಅವಾಗ ಸೀತಾ ಮತ್ತು ಹನುಮಂತನ ಕೇಳ್ತಾರಂತೆ, ನಾನು ಆ ಯುದ್ಧ ನೋಡಬೇಕು ಅಂದಾಗ ಹನುಮಂತ ಒಂದು ಕಲ್ಲು ಮೇಲೆ ಇನ್ನೊಂದು ಕಲ್ಲು ಮೇಲೆ ಇಟ್ಟು ಸೊ ಸೀತಾ ಮಾತಿನ ಮೇಲೆ ಕುಳಿಸ್ಬಿಟ್ಟು ಯುದ್ಧ ನೋಡ್ತಾರೆ. ಸೊ ನೀವು ನೋಡ್ಬೋದು ಆ ಕಲ್ಲು ಮೇಲೆ ಬ್ಲ್ಯಾಕಾಗಿ ಮತ್ತು ವೈಟಾಗಿ ನೋಡಿ, ಆ ಕಲ್ಲು ಕಾಣಿದ್ಮೇಲೆ ಬರ್ಬೇಕಾದ್ರೆ ಮುಂದೆ ನೋಡಿ ಯಾವ ಥರ ಕಲ್ಲಿದೆ ಅಂತೇಳ್ಬಿಟ್ಟು. ಸೊ ಅವಾಗ ವಿಶ್ರಾಂತಿ ತಗೊಳ್ಳೋಕ್ಕೆಲ್ಲ ಈ ಥರ ಇದ್ದಿದ್ದು ಕಲ್ಲು ನೋಡಿ, ಒಂದು ಕಲ್ಲು ಮೇಲೆ ಒಂದು ಯಾವ ಥರ ಐತೆ. ಈ ಕಲ್ಲು ದಾಟಿ ಸ್ವಲ್ಪ ಮುಂದೆ ಬಂದರೆ ನಮಗೆ ಆಶ್ರಮ ಸಿಗುತ್ತೆ, ವಾಲ್ಮೀಕಿ ಆಶ್ರಮ ಅಂತೇಳ್ಬಿಟ್ಟು. ಸೊ ಬನ್ನಿ ಹೋಗೋಣ. ನೋಡಿ, ವಾಲ್ಮೀಕಿ ಆಶ್ರಮ ಅಂತೇಳ್ಬಿಟ್ಟು ಸ್ವಲ್ಪ ಮುಂದೆ ಹೋಗಬೇಕು. ಸೊ ವಾಲ್ಮೀಕಿ ಅವರು ಇಲ್ಲೇ ಇದ್ದಿದ್ದು ನೋಡಿ, ಶ್ರೀ ವಾಲ್ಮೀಕಿ ಆಶ್ರಮ. ಈ ಆಶ್ರಮ ಒಳಗಡೆ ಹೋದ್ರೆ ಮಣ್ಣು ಸಿಗುತ್ತೆ. ಸೊ ಈ ಮಣ್ಣು ಏನಕ್ಕೆ ಯೂಸ್ ಮಾಡ್ತಾರೆ ಮತ್ತೆ ಹೊಟ್ಟೆ ಬಂದ್ರೆ ಸೊ ವಾಲ್ಮೀಕಿ ಪಾಂಡವರದು ಹೊಟ್ಟೆನೋ ಅಂದಾಗ ಹೊಟ್ಟೆ ನೋವಿಗೆ ಮಣ್ಣು ಕೊಡ್ತಾರೆ. ಇಲ್ಲಿ ಪಂಚಪಾಂಡವರ ದೇವಸ್ಥಾನ ಏನೋ ಬರ್ತಾರೆ, ಅವಾಗ ಪಂಚವಾಸಿ ಆಗುತ್ತೆ. ಸೊ ಅವಾಗ ಪಂಚಪಾಂಡವರು ಬಂದಾಗ ಇದ್ರ ಒಳಗಡೆ ವಿಗ್ರಹಗಳನ್ನ ಇಟ್ಟಿದ್ದಾರೆ. ಸೊ ಅವ್ರ ನೆನಪಾರ್ಥವಾಗಿ ಇದ್ರ ಒಳಗಡೆ ವಿಗ್ರಹಗಳನ್ನ ಇಟ್ಟಿದ್ದಾರೆ. ಸೊ ಇವಾಗಲೂ ನೋಡಿ ಇದೇ ಥರ ಇದೆ ವಿಗ್ರಹಗಳು. ಸೊ ಇಲ್ಲಿ ಬಂದು ಎಲ್ಲ ಪೂಜೆ ಮಾಡ್ಕೊಂಡು ನಮಗೇನು ಈ ಥರ ಏನು ಹರಕೆ ಹೊತ್ಕೋತೀವೋ ಅದು ಹಾಗೆ ಆಗುತ್ತೆ ಅಂತ ಜಾಸ್ತಿ ಜನ ನಂಬುತ್ತಾರೆ. ಸೊ ನೋಡಿ, ಪಂಚಪಾಂಡವರು ಅವಾಗ ಬಂದಾಗಿದ್ದು ಈ ಥರ ಇವಾಗಲೂ ವಿಗ್ರಹಗಳಿದ್ದಾವೆ. ಸೊ ಈಚೆ ಬಂದು ಪಂಚಪಾಂಡವರು ದೇವಸ್ಥಾನ ಮುಗಿದು ಈಚೆ ಬಂದರೆ ಸೊ ಈ ಥರ ಒಂದು ಮಂಟಪ ಕಾಣಿಸುತ್ತೆ. ಇದೇನಿದು ಮಂಟಪ ಅಂತ ನೋಡ್ತಾ ಇದ್ದೀರಾ? ಸೊ ಈ ಮಂಟಪದಲ್ಲಿ ಆಗ ರಾಮ
ಇಲ್ಲಿಗೆ ಬೆಟ್ಟಕ್ಕೆ ಬಂದಾಗ ಸೊ ವಿಶ್ರಾಂತಿ ತಗೊಳ್ಳೋಕ್ಕೆ ಈ ಮಂಟಪ ಕಟ್ತಾರೆ. ಈ ಮಂಟಪದ ಹತ್ರ ಸೆಂಟ್ರಲ್ ಹೋದರೆ ಇವಾಗ್ಲೂ ತಣ್ಣನೆ ಗಾಳಿ ಬರ್ತದೆ. ಸೊ ಅವಾಗಲ್ಲಿ ವಿಶ್ರಾಂತಿ ತಗೊಳ್ಳೋಕ್ಕೆ ಕಟ್ಟಿ ಇದು. ಇವಾಗ ಇದ್ರ ಒಳಗಡೆ ಇವಾಗಲೂ ತಣ್ಣಗಿರ್ತದೆ ಗುರು ಗಾಳಿ ಮಾತ್ರ. ಸೊ ಇದೇ ನಾನು ನೋಡ್ತಾ ಇರೋ ನಾನು ಹಿಂದೆ ಕಾಣಿಸ್ತಾ ಇರೋದು. ಸೊ ಈ ಕೊಳ ಬಂದು ಆವಾಗ ಸೀತಾಮಾತೆ ಲವಕುಶ ಅವ್ರದ್ದು ಬಟ್ಟೆಗಳು ಮತ್ತು ಅವ್ರ ಸಂಸಾರಕ್ಕಿದ್ದ ಪಾತ್ರೆ ಗೀತ್ರೆಗಳೆಲ್ಲ ತಳಿಯೋಕ್ಕೆ ಇದ್ದ ಜಾಗ ಇದು. ಸೊ ನೋಡಿ ಇಲ್ಲೇ ಬಟ್ಟೆಗಳೆಲ್ಲ ಒಗಿತಾ ಇದ್ದಿದ್ದು ಮತ್ತು ಅವ್ರ ಪಾತ್ರೆಗಳಾಗಿರಲಿ ಎಲ್ಲ ಇಲ್ಲೇ ವಾಶ್ ಮಾಡ್ತಾ ಇದ್ದಿದ್ದು. ಸೊ ಆ ಪ್ಲೇಸ್ ಇದು. ಇವಾಗಲೂ ನೀರಿದೆ. ಸೊ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ನೀರು ಕಡಿಮೆ ಆಗ್ತದೆ, ಅದು ಇವತ್ತು ನೀರಿದೆ. ಸೊ ಬನ್ನಿ ಇನ್ನಂಗೆ ಮುಂದೆ ಹೋಗೋಣ. ಸೊ ಇದ್ರ ಹಿಂದೆಯೇ ಇರೋದು ಅಮ್ಮ ಮನೆ ಅಂತ. ಸೊ ಅಮ್ಮ ಮನೆ ಅಂದರೆ ನಮ್ಮ ಸೀತಮ್ಮ ಅವರು ಇದ್ದ ಮನೆ. ಸೊ ಬನ್ನಿ ನೋಡೋಣ ಅದನ್ನು. ಸೊ ನೋಡಿ ತಾಯಿ ಮನೆ. ಸೊ ತಾಯಿ ಮನೆ ಅಂದರೆ ನಮ್ಮ ಸೀತಾಮಾತೆ ಇಲ್ಲೇ ವಾಸವಾಗಿದ್ದು. ಇದ್ರ ಒಳಗಡೆ ಹೋದರೆ ಸೊ ಯಾವ ಥರ ಇದೆ ಅಂತ ನೋಡೋಣ ಫಸ್ಟು. ಬನ್ನಿ ನೋಡಿ ಒಳಗಡೆ ಬಂದರೆ ಸೊ ಎಲ್ಲಿ ನೀವು ನೋಡೋಕ್ಕಾಗಲ್ಲ ಈ ಥರ ವಿಗ್ರಹನ. ಸೊ ಶಿವನ ವಿಗ್ರಹ 2 ತಲೆ ಇರೋ ವಿಗ್ರಹ ಎಲ್ಲೂ ನೋಡೋಕ್ಕಾಗಲ್ಲ. ಸೊ ಏನಕ್ಕೆ ಇಲ್ಲಿ ಈ ಥರ ಇದೆ ಅಂದರೆ ಲವಕುಶ ಹುಟ್ಟಿದ್ದು ಜಾಗ ಆಗಿರೋದ್ರಿಂದ ಸೊ ಇಲ್ಲಿದೆ. ಈ ಒಳಗಡೆ ಬಂದರೆ ನೀವು ನೀರು ಕಾಯಿಸಿರೋ ಇದಾಗಿರಲಿ, ಅಂಡ ಆಗಿರಲಿ, ಸೊ ಎಲ್ಲ ಪಾತ್ರೆ ಗೀತ್ರೆಗಿದ್ದು ಅಂಡ ಎಲ್ಲ ಇವಾಗಲೂ ಒಳಗಡೆ ಇದೆ. ಸೊ ಏನಕ್ಕೆ ಇದು ಉಲ್ಟಾ ಕಾಣಿಸ್ತಿದೆ ಅಂತೀರಾ? ಸೊ ಆವಾಗ ಹನುಮಂತ ಇಲ್ಲಿ ಯಾರಾದರೂ ಯುದ್ಧ ಮಾಡಿದಾಗ ಇದನ್ನೆಲ್ಲ ಹಾಳು ಮಾಡ್ತಾರೆ ಅನ್ನೋ ಒಂದು ಕಾರಣದಿಂದ ಹನುಮಂತನೇ ಬಂಡೆನ ಉಲ್ಟಾ ಹಾಕಿರ್ತಾರೆ. ಸೊ ಇವಾಗ ನೋಡಿ ಸೌಂಡ್ ಯಾವ ಥರ ಬರುತ್ತೆ ಅಂತ ಬಿಟ್ಟು ಸೊ ಈಚೆ ಬಂದರೆ ನೋಡಿ ಈ ಥರ ಕಲ್ಲುಗಳು ಕಾಣಿಸ್ತೈತಲ್ಲ, ಏನು ಈ ಥರ ಕಲ್ಲುಗಳು ಅಂತೀರ. ಸೊ ಇಲ್ಲಿ ಬಂದು ಜನ ನಂಬ್ತಾರೆ. ಇಲ್ಲಿ ಬಂದು ಒಂದ್ರ ಕಲ್ಲು ಮೇಲೆ ಕಲ್ಲು ಜೋಡಿಸಿದ್ರೆ ಮಕ್ಕಳಾಗ್ತಾರೆ ಅಂತ ಹೇಳ್ಬಿಟ್ಟು ನಂಬ್ತಾರೆ. ಸೊ ಬನ್ನಿ ಹಂಗೆ ಹೋಗೋಣ. ದೇವಸ್ಥಾನಗಳು ಜಾಸ್ತಿ ಇದ್ದಾವೆ, ಸುತ್ತಾಡ್ಕೊಬರೋಣ. ಸೊ ಇದೇ ನಾನು ನೋಡ್ತಾ ಇರೋ ನಾನು ಹಿಂದೆ ಇರೋದು ಲಕ್ಷ್ಮಣ ತೀರ್ಥ. ಅಂದರೆ ಆಗ ಸೀತಾಮಾತೆಯನ್ನು ಲಕ್ಷ್ಮಣ ವನವಾಸಕ್ಕೆ ಕರ್ಕೊಬಂದಾಗ ಸೊ ಸೀತಾಮಾತೆಗೆ ನೀರು ಕುಡಿಬೇಕು ಅನಿಸುತ್ತೆ. ಸೊ ಆವಾಗ ಇಲ್ಲೆಲ್ಲೂ ನೀರು ಇರೋದಿಲ್ಲ. ಆವಾಗ ಲಕ್ಷ್ಮಣ ತನ್ನ ಬಾಣದಿಂದ ಈ ಕಲ್ಲು ಹೊಡಿತಾನೆ. ಸೊ ಅಲ್ಲಿ ನೀರು ಉತ್ಪತ್ತಿ ಆಗುತ್ತೆ. ಸೊ ಅದನ್ನೇ ಇಲ್ಲಿ ಲಕ್ಷ್ಮಣ ತೀರ್ಥ ಅಂತಾರೆ ನೋಡಿ. ಸೊ ಮತ್ತು ಇದ್ರ ಪಕ್ಕದಲ್ಲೇ ಸೊ ಎಲ್ಲ ಹೆಜ್ಜೆ ಗುರುತುಗಳಿದೆ. ಹನುಮಂತದಾಗಿರಲಿ, ರಾಮದಾಗಿರಲಿ, ಲಕ್ಷ್ಮಣದಾಗಿರಲಿ, ಲವಕುಶರದಾಗಿರಲಿ ಹೆಜ್ಜೆ ಗುರುತುಗಳು ಇವಾಗಲೂ ನೋಡ್ಬೋದು ನೀವು. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇವಾಗಲೂ ಪ್ರತಿಯೊಬ್ಬರದ್ದು ಹೆಜ್ಜೆ ಗುರುತುಗಳು ಇವಾಗಲೂ ಇದೆ ನೋಡಿ. ಇಲ್ಲಿ ಯಾರು ಚಪ್ಪಲ್ಸ್ ಎಲ್ಲ ಹಾಕ್ಕೊಂಡು ಹೋಗಬೇಡಿ. ನೋಡಿ ಅದ್ರ ಮೇಲೆ ಹೆಸರುಗಳು ಕೂಡ ಬರೆದಿದ್ದಾರೆ. ಸೊ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಲಕ್ಷ್ಮಣ ತೀರ್ಥ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಹೋಗಬೇಕು. ದೇವಸ್ಥಾನ ಅಂದರೆ ಮೇಯ್ನ್ ಇರೋದು ದೇವಸ್ಥಾನ ಅದೇ. ಸೊ ಏನು ದೇವಸ್ಥಾನ ಅಂತ ಕೇಳ್ತೀರಾ? ಸೊ ಆ ದೇವಸ್ಥಾನ ಬಂದು ಸೀತಾಮಾತೆ ಭೂಮಿ ಒಳಗಡೆ ಹೋಗ್ಬೇಕಾದ್ರೆ ಅಲ್ಲೇ ಹೋಗಿದ್ದು. ಸೊ ಆ ದೇವಸ್ಥಾನ ಇವಾಗಲೂ ಅದೇ ಥರ ಇದೆ. ಭೂಮಿ ಒಳಗಡೆ ಹೋಗ್ತಾರಲ್ವ ಸೀತಾಮಾತೆ, ಸೊ ಆ ದೇವಸ್ಥಾನ ಇವಾಗ ಕಟ್ಟಿದ್ದಾರೆ. ಸೊ ಬನ್ನಿ ಸ್ವಲ್ಪ ಮುಂದೆ ಹೋಗಬೇಕು ಆ ದೇವಸ್ಥಾನ ನೋಡೋಕ್ಕೆ. ಸೊ ಬನ್ನಿ ಹೋಗೋಣ. ಇಲ್ಲಿ ಕಾಣಿಸ್ತೈತಲ್ಲ ನೋಡಿ, ಇದೇ ದೇವಸ್ಥಾನ. ಸೊ ಜನ ಜಾಸ್ತಿ ಇದ್ದಾರೆ. ಸೊ ಬನ್ನಿ ಹೋಗೋಣ ನಾವು ಸ್ವಲ್ಪ. ಯಾಕಂದ್ರೆ ಬಿಸಿಲು ಜಾಸ್ತಿ ಆಗ್ತಾ ಇರುತ್ತೆ. ಬಿಸಿಲು ಜಾಸ್ತಿ ಆದಷ್ಟು ಇಲ್ಲಿ ಜನ ಜಾಸ್ತಿ ಆಗ್ತಾ ಇರ್ತಾರೆ. ಸೊ ಬನ್ನಿ ಸ್ವಲ್ಪ ಬೇಗ ಹೋಗೋಣ. ಸೊ ಇಲ್ಲೊಂದು ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ ಸೊ ಎಲ್ಲ ಕಲ್ಲು ಬಂಡೆಗಳ ಮೇಲೆ ಪೇಂಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಹೋಗೋಣ, ಮೇಲಕ್ಕೆ ಹೋಗೋಣ. ಸ್ವಲ್ಪ ಮುಂದೆ ಹೋಗಬೇಕು, ಸೀತಾಮಾತೆ ದರ್ಶನ ಮಾಡೋಣ. ಬನ್ನಿ ಹೋಗೋಣ. ಬಂದ್ವಿ ಸ್ವಲ್ಪ ದೂರ. ಸೊ ದೇವಸ್ಥಾನ ನೋಡ್ಬೋದು. ಸೊ ಫೈನಲಿ ದೇವಸ್ಥಾನ ಹತ್ರ ಬಂದ್ವಿ. ಸೊ ನೋಡಿ ಎಲ್ಲ ಒಳಗಡೆ ಎಲ್ಲ ಕಾಯಿ ಹೊಡಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲೇ ಕಾಯಿ ಹೊಡಿತಾ ಇದ್ದಾರೆ.
ಸೊ ದೇವಸ್ಥಾನ ಒಳಗಡೆ ಕ್ರೌಡ್ ಆಗಿರ್ತದೆ. ದೇವಸ್ಥಾನ ಸೀತಮ್ಮ ಅವರ ದೇವಸ್ಥಾನ. ಸೊ ಆವಾಗ ಭೂಮಿ ಒಳಗಡೆ ಹೋಗಿದ್ದು ಜಾಗ ಇದು. ಸೊ ಅದರಿಂದ ಇಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ಇಲ್ಲಿ ಮೇಲೆಯಿಂದ ವ್ಯೂ ನೋಡಿದ್ರೆ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಬನ್ನಿ ದರ್ಶನ ಮಾಡೋಣ. ಫಸ್ಟು ಒಳಗಡೆ ಹೋಗೋಣ. ನೋಡಿ, ಇದೇ ಸೀತಾಮಾತೆಯವರ ದೇವಸ್ಥಾನ. ಸೊ ದರ್ಶನ ಆಯಿತು. ಒಳಗಡೆ ದರ್ಶನ ಮುಗಿಸ್ಕೊಂಡು ಈಚೆ ಬಂದಿದ್ವಿ. ಇನ್ನೂ ಸ್ವಲ್ಪ ಪ್ಲೇಸಸ್ ಇದಾವೆ ಇಲ್ಲಿ, ನೋಡೋಕೆ ಹೋಗೋಣ ಬನ್ನಿ. ಸೊ ದೇವಸ್ಥಾನ ಹಿಂದೆ ಬಂದರೆ ಒಂದು ಉರುಳುಗುಂಡು ಅಂತ ಸಿಗುತ್ತೆ. ಸೊ ಇದೇ ದಾರಿಯಲ್ಲಿ ಹೋಗಬೇಕು. ಆ ಉರುಳುಗುಂಡೆ ಏನಂತ ಹೇಳ್ತೀರಾ? ಸೊ ಉರುಳುಗುಂಡೆ ಅಂದರೆ ಸೀತಾಮಾತೆ ಮೇಲೆ ಒಂದು ಆಪಾದನೆ ಬರುತ್ತೆ. ಆವಾಗ ರಾಮರು ಹೇಳ್ತಾರೆ, ನೀನು ಪತಿವ್ರತೆ ಆಗಿದ್ರೆ ಈ ಕಲ್ಲು ಕೆಳಗಡೆ ಉರುಳ್ಕೊಂಡು ಹೋಗು. ಸೊ ನೀನು ಪತಿವ್ರತೆ ಆಗಿದ್ರೆ ಈ ಕಲ್ಲು ನಿನಗೆ ಜಾಗ ಕೊಡುತ್ತೆ ಅಂತ. ಆವಾಗ ಸೀತಾಮಾತೆ ಈ ಕಲ್ಲು ಕೆಳಗಡೆ ಉರುಳ್ತಾರೆ. ಆವಾಗ ಕಲ್ಲು ಗ್ಯಾಪ್ ಕೊಡುತ್ತೆ. ಇವಾಗಲೂ ಅದೇ ಥರ ಇದೆ. ಸೊ ಇವಾಗ ಇನ್ನೊಂದು ಜಾಸ್ತಿ ನಂಬ್ತಾರೆ ಇಲ್ಲಿ, ಏನಂದರೆ ಸೊ ಲವಕುಶ ಕುದುರೆನ ಹಿಡಿದು ಕಟ್ಟಾಕಿರ್ತಾರೆ ಇಲ್ಲಿ. ಸೊ ರಾಮ ಕಳಿಸಿರೋ ಕುದುರೆನ ಹಿಡಿದು ಕಟ್ಟಾಕಿರ್ತಾರೆ ಇಲ್ಲಿ. ಸೊ ಅದು ಹುಲ್ಲಿಲ್ದಿರ ತಿಂದಿರೋದು ಇದು ಜಾಗ. ಇಷ್ಟು ಆವಣಿ ಬೆಟ್ಟದ ಪರಿಚಯ. ಸೊ ಬನ್ನಿ ಕೆಳಗಡೆ ಹೋಗೋಣ. ಜಾತ್ರೆ ಇದೆ, ಜಾತ್ರೆ ನೋಡೋಣ. ಇಲ್ಲಿರೋ ಪ್ಲೇಸಸ್ ಎಲ್ಲ ಕವರ್ ಮಾಡಿ ತೋರಿಸಿದ್ವಿ. ಇನ್ನಿಂದ್ರು ಕೆಳಗಡೆ ಹೋಗ್ಬೇಕು. ಕೆಳಗಡೆ ಜಾತ್ರೆ ನಡೀತಿದೆ, ತುಂಬ ಜನ ಇರ್ತಾರೆ. ಜಾತ್ರೆ ಯಾವ ಥರ ಇದೆ ನೋಡೋಣ. ತೇರು ಎಳಿತಾರೆ. ಸೊ ಬನ್ನಿ ಹೋಗೋಣ. ಜನ ಹೇಳಿದ್ನಲ್ಲ, ಜನ ಜಾಸ್ತಿ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಯಾವ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ ಜಾತ್ರೆ ಇನ್ನೂ ತೇರು ಸ್ಟಾರ್ಟ್ ಆಗಿಲ್ಲ. ಸೊ ಬನ್ನಿ ಹೋಗೋಣ. ತುಂಬ ಜನ ಇದ್ದಾರೆ ಗುರು. ಯಾಕಂದರೆ ಇಲ್ಲಿ ಇನ್ನು ಸ್ವಲ್ಪ ಹೋದರೆ ಇಲ್ಲಿ ಓಡಾಡೋಕೆ ಕೂಡ ತುಂಬ ಕಷ್ಟ ಆಗುತ್ತೆ, ಅಷ್ಟು ಜನ ಇರ್ತಾರೆ. ಸೊ ಬನ್ನಿ ದೇವಸ್ಥಾನ ಇಲ್ಲಿ ಜಾಸ್ತಿ ನಂಬ್ತಾರೆ. ಹೇಳಿದ್ನಲ್ಲ ಅವಾಗಲೇ ನಿಮ್ಗೆ ಹೇಳಿದ್ನಲ್ಲ. ಮತ್ತು ಉಪ್ಪು ಮತ್ತು ಬಾಳೆಹಣ್ಣು ಇಲ್ಲಿ ತೇರ್ ಮೇಲೆ ಹಾಕ್ತಾರೆ. ನೋಡಿ ಯಾವ ಥರ ಇದೆ ಅಂತ ತೇರು. ನನ್ನ ಹಿಂದೆ ಐತಲ್ಲ. ಸೊ ತೇರು ಹತ್ರ ಬಂದಿದ್ವಿ. ಒಂದು ಸ್ವಲ್ಪ ಹೊತ್ತು ಹೋದರೆ ಇಲ್ಲಿ ತೇರು ಸ್ಟಾರ್ಟ್ ಆಗುತ್ತೆ. ಜೈ ಶ್ರೀರಾಮ್. ಜನ ಮಾತ್ರ ಹೆಂಗಿರ್ತಾರಂದರೆ ನೋಡಿ, ಎಷ್ಟು ಜನ. ಇದು ಕಡಿಮೆ ಗುರು, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ಅವಾಗಲೇ ಇಷ್ಟು ಜನ ಇದ್ದಾರಂದರೆ ಇನ್ನು ತೇರು ಎಳೆಯೋಕ್ಕೆ ಸ್ಟಾರ್ಟ್ ಆದರೆ ಇನ್ನಿಷ್ಟು ಜನ ಇರ್ತಾರಂತೆ. ನೋಡಿ ಯಾವ ಥರ ಇದ್ದಾರಂತ ಜನ. ತೇರು ನೋಡಿ, ಕೋಲಾರ ಡಿಸ್ಟಿಕ್ಕಲ್ಲಿ ಎಲ್ಲೂ ನಡೆಯಲ್ಲ, ಯಾವ ಊರಲ್ಲೂ ನಡೆಯಲ್ಲ ಈ ಥರ ಜಾತ್ರೆ. ಸೊ ಅವನಿ ಜಾತ್ರೆ ಅಂದರೆ ಜನ ಕೋಲಾರ ಡಿಸ್ಟಿಕ್ಗೆ ಗೊತ್ತು ಇಲ್ಲಿ ಯಾವ ಥರ ದನಗಳಂತೂ ಇಲ್ಲಿ 8 ಡೇಸ್ ಇರ್ತದೆ. ಸ್ವಲ್ಪ ಸ್ಟಾರ್ಟ್ ಆಗುತ್ತೆ. ಜಾತ್ರೆ ಏನಂದರೆ ಇಲ್ಲಿ ದನಗಳು ಕೂಡ ಬರ್ತವೆ, ಭಯಂಕರ ಇರ್ತವೆ ಇಲ್ಲಿ ದನಗಳು. ಸೊ 2 ಲಕ್ಷ 3 ಲಕ್ಷ ಇರ್ತವೆ.
ಸೊ ನಾನು ಆವಾಗಲೇ ಹೇಳಿದ್ನಲ್ಲ, ಜನ ಭಯಂಕರ ಇರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಸ್ಟಾರ್ಟ್ ಆಗಿದೆ ತೇರು. ನೋಡಿ ಯಾವ ಥರ ಇದ್ದಾರೆ ಅಂತ ಜನ. ನೋಡ್ಬರು, ನೀನು ಉಪ್ಪು ಚೆಲ್ಲಿದ್ರೆ ಮೇಲೆ ಕೆಳಗಡೆ ಬೀಳ್ದಿರಷ್ಟು ಜನ ಇದ್ದಾರೆ. ಸೊ ಕೋಲಾರ ಡಿಸ್ಟಿಕಲ್ಲಿ ಎಲ್ಲೂ ನೋಡೋಕ್ಕಾಗಲ್ಲ ಇಷ್ಟು ಜನ. ಈ ಥರ ಜಾತ್ರೆ ಎಲ್ಲೂ ನಡೆಯಲ್ಲ. ಸೊ ಒಂದೇ ಪ್ಲೇಸಲ್ಲಿ ನಡೆಯೋದು ಆವಣಿ. ಶಿವರಾತ್ರಿ ಆಗಿದ್ದು ನೆಕ್ಸ್ಟ್ ಡೇನೇ ಈ ಥರ ಇರುತ್ತೆ. ಕೋಲಾರ ಡಿಸ್ಟಿಕ್ ನಮ್ಮ ಹೆಮ್ಮೆ ಅಂದರೆ ಇದೊಂದು ಆವಣಿ ಜಾತ್ರೆ ಅಂತ. ಯಾವ ಥರ ಇದ್ದಾರೆ ಜನ, ಎಷ್ಟು ಜನ ಇದ್ದಾರೆ ನೋಡ್ಗುರು. ಮೇಲೆಯಿಂದ ವೀಡಿಯೋ ಮಾಡ್ತಾಯಿದ್ರೆ ಇಷ್ಟೊಂದು ಜನನ ಸೊ ಬನ್ನಿ ಹೋಗೋಣ. ನೋಡ್ಬರು ಜನ ಯಾವ ಥರ ಇದ್ದಾರೆ ಅಂತ. ಜಾತ್ರೆ ಅಂದರೆ ಗೊತ್ತಲ್ಲ, ಪಿ ಇದ್ದೇ ಇರ್ತವೆ, ಡೋಲ್ ಇದ್ದೇ ಇರ್ತದೆ, ಜನ ಇದ್ದೇ ಇರ್ತಾರೆ. ಸೊ ಅಂಗಡಿಗಳು ಇದ್ದೇ ಇರ್ತವೆ. ನಿಮ್ಗೆ ಏನು ಬೇಕು ಪ್ರತಿಯೊಂದು ಸಿಗುತ್ತೆ. ಬನ್ನಿ. ಜಾತ್ರೆ ಅಂದರೆ ಇದ್ದೇ ಇರ್ತದಲ್ಲ, ಜಾಯಿಂಟ್ ವೀಲ್ ಆಗಿರಲಿ, ಗೇಮ್ಸ್ ಆಗಿರಲಿ, ಇಲ್ಲೂ ಅದೇ ಥರನೇ ಜಾಯಿಂಟ್ ವೀಲ್ಸ್ ಇದ್ದಾವೆ, ಗೇಮ್ಸ್ ಇದ್ದಾವೆ, ಪ್ರತಿಯೊಂದು ಇದೆ. ಬನ್ನಿ, ಎಂಜಾಯ್ ಮಾಡಿ. ನೋಡಿ ವಾಟ್ರು, ಚಿಕ್ಕ ಮಕ್ಳಿಗೆಲ್ಲ ಆಟ ಆಡೋಕ್ಕೆಲ್ಲ ವಾಟ್ರು. ಮತ್ತು ಇಲ್ಲೊಂದು ಸ್ಪೆಷಲ್ ಇದೆ. ಸೊ ಸ್ಪೆಷಲ್ ಕೂಡ ಹೇಳ್ತೀನಿ ಏನಂತ ಹೇಳ್ಬಿಟ್ಟು. ಸೊ ಫಸ್ಟ್ ಇದು ನೋಡಿ ಮತ್ತೆ ಸ್ಪೆಷಲ್ ಮಾತಾಡೋಣ. ಇಲ್ಲೇನು ಗೊತ್ತಾ, ಇಲ್ಲಿ ಬರೋ ಜನ ಎಲ್ಲ ಇಲ್ಲಿ ನಾನ್ ವೆಜ್ ಜಾಸ್ತಿ ಇಷ್ಟಪಡ್ತಾರೆ. ಸೊ ಬನ್ನಿ ಹೋಗೋಣ. ನೋಡಿ, ನಾನ್ ವೆಜ್ ಬಂದಿರೋರೆಲ್ಲ ಇಲ್ಲಿ ತುಂಬ ಜನ ನಾನ್ ವೆಜ್ ತಿಂದುಬಿಟ್ಟೇ ಹೋಗ್ತಾರೆ ಇಲ್ಲಿ. ಸೊ ಇದು ಇವಾಗಿಂದಲ್ಲ, ಅವಾಗಲಿಂದನೂ ಅಷ್ಟೇ. ಸೊ ಇಲ್ಲಿ ನಾನ್ ವೆಜ್ ಫೇಮಸ್ಸು. ಇಲ್ಲಿ ಫುಡ್ ಅಂತ ಬರೋ ನಾನ್ ವೆಜ್. ನೋಡಿ ಜನ ಎಲ್ಲ ಕಾಣಿಸ್ತಾ ಇರೋದೆಲ್ಲ ನಾನ್ ವೆಜ್ ತಿಂದ್ಬಿಟ್ಟು ಬರ್ತಾ ಇರೋದು. ಜಾಸ್ತಿ ಇದಾಗ್ರು ಹೋಟ್ಲುಗಳಲ್ಲಿ ಎಲ್ಲ ನಾನ್ ವೆಜ್ ಇರೋದು. ನೋಡಿ ಬನ್ನಿ ನೋಡೋಣ ಯಾವ ಥರ ಇದೆ ಅಂತ. ನೋಡಿ ನಾನ್ ವೆಜ್ಜು. ಸೊ ಇಲ್ಲಿ ಜಾಸ್ತಿ ಜನ ಬರೋರೆಲ್ಲ ಇಲ್ಲಿ ನಾನ್ ವೆಜ್ ತಿಂದೇ ತಿಂತಾರೆ. ಅವಾಗಲೂ ಒಂದು ಹೇಳಿದ್ದೆ ನಿಮಗೆ, ದನಗಳ ಜಾತ್ರೆ ಅಂತ ಕರೀತಾರೆ ಅಂತ ಹೇಳ್ಬಿಟ್ಟು. ಸೊ ನಾನು ಹಿಂದೆ ನೋಡಿ, ಸೊ ಇಲ್ಲಿ ತುಂಬ ದನಗಳು ಬರ್ತವೆ,
ಜಾಸ್ತಿ ಕಾಸ್ಟ್ಲಿನೂ ಇರ್ತವೆ, ನಿಮ್ಗೆ ಯಾವ ರೇಟಿಗೆ ಬೇಕೋ ಆ ರೇಟಿಗೆ ಸಿಗುತ್ತೆ. ಸೊ ನಾನು ಹಿಂದೆ ಕಾಣಿಸ್ತಾ ಇದ್ದೀರಲ್ಲ, ಸೊ ಬನ್ನಿ ನೋಡೋಣ. ಇಲ್ಲಿ ದನಗಳು ಜಾಸ್ತಿ, ಇಲ್ಲಿ ದನಗಳ ಜಾತ್ರೆ ಅಂತ ಕೂಡ ಕರೀತಾರೆ ಇದನ್ನು. ನೋಡಿ ಯಾರೋ ತೊಗೊಂಡು ಹೋಗ್ತಾ ಇದ್ದಾರೆ ದೊಡ್ಡವರು. ನೋಡಿ ಅವು ಇವಾಗಿಂದಲ್ಲ ಗುರು, ಅವಾಗಿಂದ 8 ಡೇಸ್ ಆದ್ರೂ ಇಲ್ಲೇ ಇರ್ತಾರೆ, 6 ಡೇಸ್ ಆದ್ರೂ ಇಲ್ಲೇ ಇರ್ತಾರೆ. ಸರಿ ನೋಡಿ, ನಿಮ್ಗೆ ಯಾವ ಥರ ದನ ಬೇಕು ಸೊ ಎಲ್ಲೂ ಸಿಗೋಲ್ಲ ಕೋಲಾರ ಡಿಸ್ಟಿಕಲ್ಲಿ ಈ ಥರ ನಿಮಗೆ. ನೋಡಿ ನಿಮ್ಗೆ ಎಷ್ಟು ದುಡ್ಡದು ಬೇಕು, ಕಾಸ್ಟ್ಲಿನೂ ಇದ್ದಾವೆ, 2 ಲಕ್ಷನೂ ಇದ್ದಾವೆ, 3 ಲಕ್ಷನೂ ಇದ್ದಾವೆ ಒಂದು ಜೊತೆ ಬಂದು. ಸೊ ಫುಲ್ಲು ಕಾಸ್ಟ್ಲಿ ದನಗಳು ಕೂಡ ಇದ್ದಾವೆ ಇಲ್ಲಿ. ನೋಡಿ ಯಾವ ಥರ ಇದೆ ಅಂದರೆ ಟೆಂಟ್ಗಳೆಲ್ಲ ಹಾಕಿ, ಫಸ್ಟ್ ಈ ಥರ ಇರಲಿಲ್ಲ ಆ ಕಾಲದಲ್ಲಿ. ಇವಾಗೆಲ್ಲ ಟೆಂಟ್ಗಳು ಬಿಸಿಲಿಗೆ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ರು. ಅವಾಗೆಲ್ಲ ಗುಡಿಸ್ಲು ಚಪ್ರಾಗ್ಲು ಹಾಕ್ತಾಯಿದ್ರು. ಸೊ ಇವಾಗೆಲ್ಲ ಸ್ವಲ್ಪ ಜನ್ರೇಷನ್ ಕೂಡ ಚೇಂಜ್ ಆಗಿದೆ, ಟೆಂಟ್ಗಳು ಕೂಡ ಹಾಕ್ತಾಯಿದ್ದಾರೆ. ನೋಡಿ ನಿಮ್ಗೆ ಯಾವ ಥರ ಬೇಕು, ಚಿಕ್ಕದು ಬೇಕಾ ದೊಡ್ಡದು ಬೇಕಾ, ಪ್ರತಿಯೊಂದು ದನಗಳು ಸಿಗುತ್ತೆ ಇಲ್ಲಿ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತಾ? ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.